ಗುಡಿ ಸರ್ಗೂರು ಇಲ್ಲಿ ಉದ್ಭವವಾಗಿರುವಂತಹ ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಹಾಗೂ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನ. ಈ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನ ತುಂಬಾ ಪುರಾತನ ಕಾಲದಾಗಿದ್ದು ಗಂಗರು ಮತ್ತೆ ಚೋಳರು ಸ್ಥಾಪನೆ ಮಾಡಿರುವಂತಹ. ಆಮೇಲೆ ಇಲ್ಲಿ ಒಬ್ಬರು ಋಷಿಮುನಿಗಳು ಬಂದು ತಪಸ್ಸು ಮಾಡಿ ಐಕ್ಯ ಆಗಿರೋ ಕಾರಣ ಅದೇ ಜಾಗದಲ್ಲಿ ಒಂದು ವಿಗ್ರಹನ ಸ್ಥಾಪನೆ ಮಾಡಿ ವಾರಕ್ಕೆ 2 ಸಲ ಇಲ್ಲಿ ವಿಗ್ರಹಕ್ಕೆ ಅಭಿಷೇಕ ಮಾಡಿ ಪೂಜೆ ಮಾಡ್ತಾರೆ. ಹಾಗೆ ಇದ್ರ ಬಗ್ಗೆ ಸಂಪೂರ್ಣ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ ನಲ್ಲಿ ಇರುತ್ತೆ. ನನ್ನ ಯೂಟ್ಯೂಬ್ ಚಾನಲ್ ಲಿಂಕ್ ಇನ್ಸ್ಟಾಗ್ರಾಮ್ ಮತ್ತೆ ನನ್ನ ಫೇಸ್ಬುಕ್ ಬಯೋದಲ್ಲಿ ಇರುತ್ತೆ. ಹೋಗಿ ಒಂದ್ಸಲ ಸರ್ಚ್ ಮಾಡಿ. ಈ ದೇವಸ್ಥಾನದ ಬಗ್ಗೆ ತುಂಬಾ ಪುರಾವೆಗಳು ಸಿಕ್ಕಾಪಟ್ಟೆ ಹಳೆದಾದಂತಹ ವಿಚಾರಗಳು ತುಂಬಾನೇ ತಿಳ್ಕೊಳ್ತೀರಾ ನೀವು. ಯಾಕೆಂದ್ರೆ ಪ್ರತಿಯೊಂದು ವಿಡಿಯೋನ ಕೂಡ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡೋಕ್ಕಾಗಲ್ಲ. ಅದರಿಂದ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಪೂರ್ತಿ ವಿಡಿಯೋ ಸರ್ಚ್ ಮಾಡಿ ಖಂಡಿತವಾಗ್ಲೂ ಸಿಗುತ್ತೆ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮ ಸಪೋರ್ಟ್ ನನ್ನ ಜೊತೆ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಇದ್ರ ಹಿನ್ನೆಲೆ ಏನು ಅಂತ ನಿಮ್ಗೆ ಏನಾರು ಗೊತ್ತಿರೋ ಮಾಹಿತಿ ಕೊಡಿ. ನಮ್ಮ ಹಿರಿಯರು ಹೇಳೋದ್ರ ಪ್ರಕಾರ ಇದು ಹಿಂದೆ ಇದು ಸರಗೂರಲ್ಲ ತರಗೂರು ಅಂತೆ. ಅಂದರೆ ಇದೆಲ್ಲ ಪೂರ್ತಿ ಅರಣ್ಯ ಪ್ರದೇಶ. ಈ ಪ್ರದೇಶದಲ್ಲಿ ಮುನ್ನೂರು, ನೇರಳೂರು ಈ ಕಡೆಯಿಂದ ಎಲ್ಲ ಈ ಯಾವುದು ಎತ್ತಂಬಾಡಿ, ಹೊಸಪುರ, ಮರೆಯುಡ್ದು ಈ ಕಡೆಯಿಂದೆಲ್ಲ ದನಗಳು ಬಂದು ಇಲ್ಲಿ ಮೇಯ್ಗೆ ಬಿಡ್ತಿದ್ರಂತೆ. ಅದು ಕಾಲಕ್ರಮೇಣ ಸ್ವಾಮಿ ಇಲ್ಲಿ ಉದ್ಭವ ಆಗಿದ್ದು. ಆ ಉದ್ಭವ ಆಗಿರೋದಕ್ಕೆ ಹಾಲನ್ನ ಯಾವುದೋ ಒಂದು ಹಸು ಕರಿತಿತ್ತಂತೆ. ಇಲ್ಲಿ ನುಣ್ಣೂರಿನ ಲಿಂಗಾಯತರ ಒಬ್ಬರು ಯಜಮಾನರು ಹಸು ಹಾಲು ಕರಿತಿತ್ತು. ಹಾಲು ಕರಿತಿರ್ತಕ್ಕಂಥ ಹಸುಗೆ ಅವರು ಹೊಡೆದು ಅದು ಆದರೂ ಹಾಲು ರಕ್ತನೇ ಕರಿತಿತ್ತು. ಏನು ನೋಡುವ ಅಂತೇಳಿ ಬಂದಾಗ ಈ ಸ್ವಾಮಿ ಉದ್ಭವ ಮೂರ್ತಿ ಅದೇ ಒಂದು. ಆ ಉದ್ಭವ ಮೂರ್ತಿ ದೊರಕಿದಾಗ ಅವ್ರ ಕನಸಲ್ಲಿ ಬಂದು, ನಾನು ನಿನ್ನ ಆ ಗ್ರಾಮದಲ್ಲಿ ನೆಲೆಸ್ಬೇಕು ಅಂತ ಮಾಡೀನಿ, ನೀನು ನನಗೆ ಗುಡಿ ಮತ್ತು ಆಲಯನ ಕಟ್ಟಿ ಪ್ರತಿಷ್ಠಾಪಿಸಿ ಅಂತೇಳಿ 1300 ವರ್ಷದಿಂದ ಆಚೆ ಇದ್ದಿದ್ದು ಹಳೆ ದೇವಸ್ಥಾನ. ಆವಾಗಲೇ ಪ್ರತಿಷ್ಠಾಪನೆ ಮಾಡಿರೋದು. ಇದು ನಂಜುಂಡೇಶ್ವರ ಅಂತ. ಇದು ಋಷಿ ತಪಸ್ಸು ಮಾಡಿರೋ ಜಾಗ. ಅದು ಋಷಿ ಐಕ್ಯ ಆಗಿರೋ ಸ್ಥಳ. ಅಲ್ಲಿ ಪೂಜೆ ಮಾಡ್ತಿದ್ದಂಥ ಋಷಿಗಳು ಐಕ್ಯ ಆಗಿರೋ ಸ್ಥಳ. ಅದ್ರ ಮೇಲೆ ಬಾವಿ, ಅದು ಐಕ್ಯ ಆಗಿರೋ ಬಾವಿ. ಅದ್ರ ಮೇಲೆ ಅದು ಶಿವಲಿಂಗನ ಪ್ರತಿಷ್ಠಾಪನೆ ಮಾಡವ್ರೆ. ಇದು ನಂಜುಂಡೇಶ್ವರ, ಅದು ಬಸವೇಶ್ವರ. ಈ ಭಾಗಕ್ಕೆ ಪ್ರಮುಖ ದೇವರಾಗಿ ಬಸವೇಶ್ವರ, ನಂಜುಂಡೇಶ್ವರಗಳು ನಡೀತಾ ಇದೆ. ಪ್ರತಿ ಫೆಬ್ರವರಿಯಲ್ಲಿ ಜಾತ್ರೆ ಆಯ್ತದೆ. ವಿಶೇಷ ದಿನಗಳಲ್ಲಿ ಮಾಮೂಲಿ ಅಮಾವಾಸ್ಯೆ, ಹುಣ್ಣಿಮೆ, ಸೋಮವಾರ, ಶುಕ್ರವಾರ, ಆವಾಗ ಅದು ನಮ್ಮಲ್ಲಿ ಪೂಜೆ, ಡೈಲಿ ಪೂಜೆ. ಬೆಳಿಗ್ಗೆ 9ರಿಂದ 10 ಎವ್ರಿ ಡೇ ಪೂಜೆ ನಿಲ್ಲಂಗಿಲ್ಲ. ಮತ್ತೆ ಸೋಮವಾರ ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 8 ಗಂಟೆ ಗಂಟ ಓಪನ್ ಇರ್ತದೆ. ಶುಕ್ರವಾರ ಬೆಳಗ್ಗೆ 11 ಗಂಟೆಯಿಂದ ಸಾಯಂಕಾಲ 6 ಗಂಟೆ ಗಂಟೆ ಓಪನ್ ಇರ್ತದೆ. ಡೈಲಿ ಬೆಳಗ್ಗೆ 9ರಿಂದ 10ಗೆ ಓಪನ್ ಇರ್ತದೆ. ಸಾಯಂಕಾಲ 6ರಿಂದ 7ಕ್ಕೆ ಓಪನ್ ಇರ್ತದೆ. ಭಕ್ತಾದಿಗಳಿಗೆ ಈ ತರ ಮಾಡಿಸಿದ್ರೆ ಒಳ್ಳೇದಾಗುತ್ತೆ ಅಂತಂದ್ರೆ ಏನಾದ್ರು ಇದದ? ಅಭಿಷೇಕ, ಪಂಚಾಮೃತ ಅಭಿಷೇಕ, ಹಾಲಭಿಷೇಕ, ಮತ್ತೆ ಮೆರವಣಿಗೆ ಮಾಡಿಸ್ತಾರೆ. ಮೆರವಣಿಗೆ, ಮತ್ತೆ ಏನೋ ದನಕರುಗಳು ನಮಗೆ ಲಭಿಸ್ತಲ್ಲ ಅಂತ ಹೇಳಿದ್ರೆ ಆ ದನಕರುಗಳಲ್ಲಿ ಜಾತ್ರೆಗೆ, ನಿನ್ನ ಜಾತ್ರೆಗೆ ಕೊಂಟಾಕ್ತೀವಿ ಅಂದರೆ ಲಭಿಸ್ತವೆ. ಜೊತೆಗೆ ಈ ಗುಳ್ಳೆ ಆಯ್ತವೆಲ್ಲ ಮೈಲಿ, ಅದಕ್ಕೆಲ್ಲ ಅರಳಾಕ್ತೀವಿ, ಉರುಳಿ ಹಾಕ್ತೀವಿ, ಏಲಕ್ಕಿ ಮೂಟೆ ಹಾಕ್ತೀವಿ ಅಂತ ಕೊಂಡಕ್ಕೆ ಹರಿಸ್ಕೊತಾರೆ. ಅದು ನಡೀತದೆ. ನಾವು ಒಮ್ಮೆ ಅಮಾಸೆಲ್ ಮಾಮೂಲಿ ಯಥಾಸ್ಥಿತಿ ಸ್ಪೆಷಲ್ ಪೂಜೆ ಮಾಡ್ತೀವಿ. ಇನ್ನು ಮಾಹಿತಿಗಳು ಇದು ಯಾವಾಗ ಇದಾಗಿರ್ತದೆ ದೇವಸ್ಥಾನ ಆಗಿದೆ? ಇದು ಗಂಗರ ಕಾಲದಲ್ಲಿ ಆಗಿರೋದು. ಗಂಗರ ಕಾಲದ ದೇವಸ್ಥಾನ. ಯಾಕೆಂದರೆ ಗಂಗರ ಕಾಲದಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳಿಗೆ ಮತ್ತು ಹಾವು ಮತ್ತು ಮೀನು ಅವರು ಪ್ರತಿ ದೇವಸ್ಥಾನದಲ್ಲಿ, ಗಂಗರ ಕಾಲದ ದೇವಸ್ಥಾನಗಳು ಹಾವು ಮತ್ತು ಮೀನನ್ನ ಅವರು ಗೋಡೆಯಲ್ಲಿ ಚಿತ್ರ ಬಿಡಿಸ್ತಿದ್ರು. ಬೇರೆ ಇದು ಚೋಳರ ಕಾಲದ್ದು ಅಂತ ಹೇಳ್ತಾರೆ. ಅದು ಅಷ್ಟಾಗಿ ನನಗೆ ಗೊತ್ತಿಲ್ಲ. ಗಂಗರ ಕಾಲದ್ದು ಅಂತ ಹೇಳ್ತಾರೆ. ಇಲ್ಲಿ ದಕ್ಷಿಣಮೂರ್ತಿ ಅಂತದೆ. ಇದು ಅವರು ಚೋಳರಾಜನ ಪ್ರತಿಷ್ಠಾಪನೆ ಅಂತೇಳಿ ನನಗೆ ಗೊತ್ತಿರೋದ್ರ ಪ್ರಕಾರ ಅಷ್ಟೇ.